ಅದಾಲತ್ ಬರೋದ್ರಿಂದ ನಾವು ಪ್ರತಿ ಸಲನೂ ಕರೆದು ನಿಮ್ಮ ಕಡೆಯಿಂದಲೂ ಅದು ಒಂದು ಮಾಹಿತಿ ಸಿಕ್ಕಿ ಲೋಕ ಅದಾಲತ್ ಬಗ್ಗೆ ಲೋಕ ಅದಾಲತ್ತಲ್ಲಿ ಎಂಥ ಕೇಸುಗಳನ್ನು ರಾಜಿ ಮಾಡ್ಕೋಬೋದು ಎಂಬುದನ್ನು ಬಳಸಿ ಹೇಳಿದಾಗ ನೀವು ಪೇಪರಲ್ಲಿ ಹಾಕಿ ಅನೇಕ ಜನರಿಗೆ ಇದರ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕೋರ್ಟ್ನಲ್ಲೂ ಸಹ ವಕೀಲರು, ಕಕ್ಷಿಗಾರರು ಮತ್ತು ಪೊಲೀಸ್ ಇಲಾಖೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅವರೆಲ್ಲರೂ ಸೇರಿ ಈ ಒಂದು ಲೋಕ ಅದಾಲತನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಪಡಿಸಿಕೊಳ್ಳಬೇಕು ಮತ್ತು ಇದರ ಅನುಭವವನ್ನು ಪಡೆಯಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಅದರಂತೆಯೇ ಈ ಸಲ ವಿಶೇಷವಾಗಿ ಈ ಒಂದು ಹೊಸ ವರ್ಷದಲ್ಲಿ ನಮಗೆ ಒಂದು ಹಬ್ಬದ ವಾತಾವರಣನೇ ಸೆಳೆಯುತ್ತೆ. ಈ ಒಂದು ಫಸ್ಟ್ ಲೋಕ ಅದಾಲತ್, ಈ ವರ್ಷದ ಮೊದಲನೇ ಲೋಕ ಅದಾಲತ್. ಕಾರಣ ಏನು ಅಂದರೆ ನಮ್ಮ ಅಡ್ಮಿನ್ ಜಡ್ಜ್ ಅವರು ಬಂದಿರೋ ಕಾರಣ ಮತ್ತು ಅವರಿಗೂ ತುಂಬ ಸಂತೋಷ ಆಯಿತು. ನಮ್ಮ ಜಿಲ್ಲೆ ಕಡಿಮೆ ಕೇಸುಗಳು ಇಟ್ಕೊಂಡು ಇಲ್ಲಿಂದ ಒಂದು ಅಟ್ಮಾಸ್ಫಿಯರ್ ಎಲ್ಲ ನೋಡಿ ಭಾಳ ಸಂತೋಷ ಪಟ್ಟರು. ಎಲ್ಲ ಚೆನ್ನಾಗಿದೆ, ಎಲ್ಲ ನೀಟಾಗಿ ಆಗ್ತಾ ಇದೆ, ಖುಷಿ ಆಯಿತು ಅಂತ ಹೇಳಿ ಅವರು ಅವರ ಸಂತೋಷವನ್ನು ವ್ಯಕ್ತಪಡಿಸಿದರು. ಸಿವಿಲ್ ಮ್ಯಾಟರ್ಸ್ಗಿಂತ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್ ಯಾಕಂದರೆ ಗಂಡ ಹೆಂಡತಿ ಭಾಳ ಇದೆ, ಅವರಿಗೆಲ್ಲ ಸಂತೋಷ ಆಗುತ್ತೆ. ಮತ್ತು ಅವರ ಮಕ್ಕಳಕ್ಕೂ ಒಂದು ಜೀವನ ಆಗುತ್ತೆ. ನೀವು ನೋಡಿದಾಗೇ ಮಕ್ಕಳು ಚಿಕ್ಕವರು ಇರ್ತಾರೆ, ಅವ್ರು ಬೇರೆ ಇವ್ರು ಬೇರೆ ಇದ್ದಾಗ ಎಷ್ಟು ಕಷ್ಟಪಡ್ತಾರೆ. ಒಂದು ಕುಟುಂಬದಲ್ಲಿ ಒಂದು ಗಂಡ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ಹೆಂಡತಿ ಮಕ್ಕಳಿಗೆ ಎಷ್ಟು ಒಂದು ತಿನ್ನಲಿಕ್ಕಾಗಲಿ ಅಥವಾ ಮಕ್ಕಳಿಗೆ ಸ್ಕೂಲ್ಗೆ ಶಾಲೆಗಾಗಲಿ ಒಂದು ಎಜುಕೇಷನ್ ಕೊಡಲಿಕ್ಕೆ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ಸಂಸಾರ ಅನ್ನೋದು ಇಬ್ಬರು ಕೂಡಿಕೊಂಡು ಮಾಡಿದಾಗ ಒಂದು ಕುಟುಂಬವನ್ನು ಕಟ್ಟಿ ಈ ಮಕ್ಕಳು ಇದ್ದರೆ ಮಕ್ಕಳಿಗೆ ಒಂದು ಜೀವನವನ್ನು ಕೊಡ್ಬೋದು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಬಾಕಿ ಇರೋ ಕೇಸು ಮತ್ತು ವ್ಯಾಜ್ಯ ಪ್ರಕರಣಗಳನ್ನು ತಗೊಂಡಾಗ 85,907 ಕೇಸುಗಳನ್ನು ನಾವು ಡಿಸ್ಪೋಸಲ್ ಮಾಡಿದ್ದೀವಿ. ಅಂದರೆ ನಾವು ಬಾಕಿ ಇರುವಂಥ ಕೇಸುಗಳು 2,955 ಕಡಿಮೆ 3,000. ಕಳೆದ ಬಾರಿಗಿಂತ 300 ಕೇಸ್ ಹೆಚ್ಚಿಗೆ ಆಗಿದೆ. ಇದಕ್ಕೇನು ಒಂದು ಕಾರಣ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ನಾವು ಪೆಟ್ಟಿ ಕೇಸಸ್ ಅವಾಯ್ಡ್ ಮಾಡಿರೋದ್ರಿಂದ ಪೆಂಡಿಂಗ್ ಕೇಸಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒತ್ತಿ ನಮ್ಮ ಆಫೀಸರ್ಸ್ಗೆ ರಿವ್ಯೂ ಮೀಟಿಂಗಲ್ಲಿ ಹೇಳಿದಾಗ ಮತ್ತು ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜು VC ಮೂಲಕ ಹೇಳಿರೋದ್ರಿಂದ ಈ ಸಲ ಕಳೆದ ಬಾರಿಗಿಂತ 300 ಕೇಸ್ ಹೆಚ್ಚಿಗೆ ಆಗಿದೆ. ಮತ್ತು ಅಮೌಂಟ್ ರಿಕವರಿನೂ ಅಷ್ಟೇ ಕಳೆದ ಬಾರಿಗಿಂತ ಈ ಸಲ 6 ಕೋಟಿ ಹೆಚ್ಚಿಗೆ ಆಗಿದೆ. ಇದು ಲಾಸ್ಟ್ ಟೈಮು 15,81,11,395 ರು ಕಲೆಕ್ಟ್ ಮಾಡ್ಕೊಂಡಿದ್ರೆ ಅಷ್ಟು ರಿಕವರಿ ಆಗಿದೆ. ಈ ಸಲ 20,67,83,714 ರೂಗಳು ಹೆಚ್ಚಿಗೆ ನಾವು ರಿಕವರಿ ಆಗಿದೆ ಕೇಸುಗಳಲ್ಲಿ. ಅಂದರೆ ಈ ಮನಿ ಸೂರು, ಬ್ಯಾಂಕ್ ಸೂರು ಮತ್ತು LIC ಎಕ್ಸಿಕ್ಯೂಷನ್, LIC ಮ್ಯಾಟ್ರಿಕ್ಸ್, MPC ಮ್ಯಾಟ್ರಿಕ್ಸ್ ಇಂಥ ಮನಿ ರಿಕವರಿ ಕೇಸುಗಳಲ್ಲಿ ಇಷ್ಟು ಅಮೌಂಟನ್ನು ರಿಕವರಿ ಮಾಡಿದ್ದೀವಿ. ಕೇಸಸ್ ಕಡಿಮೆ ಡಿಸ್ಪೋಸಲ್ ಆದರೂ ಈ ಸಲ ಅಮೌಂಟು ಹೆಚ್ಚಿಗೆ ಆಗಿದೆ. ಕಳೆದ ಬಾರಿಗಿಂತ 6 ಕೋಟಿ ಹೆಚ್ಚಿಗೆ ನಾವು ರಿಕವರಿ ಮಾಡಿದ್ದೀವಿ. ಸೊ ಇದಕ್ಕೆಲ್ಲನೂ ಒಂದು ವಕೀಲರದು ಮತ್ತು ಕಕ್ಷಿಗಾರರ ಒಂದು ಸಪೋರ್ಟ್ ಇರೋದ್ರಿಂದ ನಾವು ಪೆಂಡಿಂಗ್ ಇರುವಂಥ ಕೇಸುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಡಿಸ್ಪೋಸಲ್ ಮಾಡಲಿಕ್ಕೆ